ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಯಾವ್ದಾದ್ರು ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ನಡೆಸಬೇಕಾದ್ರೆ ಅದರ ಮೊದಲ ಹೆಜ್ಜೆಯಾಗಿ ಅದರ ಕ್ವಶನ್ ಪೇಪರ್ ಗಳನ್ನ ನಾವು ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ ಮೊದಲಿಗೆ ಕಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಪ್ಪ ಅದರ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಂತಂದ್ರೆ ಅದರ ಸಿಲೆಬಸ್ ಗೆ ಅನುಗುಣವಾಗಿ ಇದೇ ಎಕ್ಸಾಮ್ಗೆ ಹಿಂದೆ ಕಾಲ್ಫಾರ್ಮ್ ಆದಾಗ ನಡೆದಿರ್ತಕ್ಕಂತ ಎಕ್ಸಾಮ್ಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು, ಅವಾಗ ಯಾವ ಚಾಪ್ಟರ್ ಗಳ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನು ಬಿದ್ದಿದ್ವು ಅಂತ ನಾವು ಅನಲೈಸ್ ಮಾಡಿದ್ವಿ ಅಂತಂದ್ರೆ ಇವಾಗ ಮುಂದೆ ಬೀಳುವಂತ ಎಕ್ಸಾಮ್ಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಅವರು ಕೇಳಬಹುದು ಅಂತಕ್ಕಂಥದ್ದು ನಮ್ಗೊಂದು ಏನಂದ್ರೆ ಒಂದು ಅಂದಾಜು ಬರ್ತದೆ ಸ್ನೇಹಿತರೆ. ಆದ್ದರಿಂದ ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನು ನಡೆಸಿ ಅದಕ್ಕೆ ಮೊದಲಿಗೆ ಆ ಒಂದು ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡೋದು ತುಂಬಾ ಪ್ರಮುಖವಾದಂತ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಈಗ RRB ಗೆ ಬರೋದಾತಂದ್ರೆ RRB ಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ನಾವು ತಿಳ್ಕೊಂಡ್ರೆ ಅಂತಂದ್ರೆ ಇದರ 2013ರಿಂದ ಏನ್ ನೀವು RRB ಗ್ರೂಪ್ ಡಿ ಗೆ ಕಾಲ್ಫಾರ್ಮ್ ಆಗಿದ್ದಾವೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಇದರ 2013ರಿಂದ ಹಿಡ್ಕೊಂಡು 22ರವರೆಗೆ ನಾವು ಸ್ಟಡಿ ಮಾಡ್ತಾ ನೋಡಿದ್ರೆ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡಿದ್ದಾರೆ. ಆ ಪ್ಯಾಟರ್ನ್ ಅಲ್ಲಿ ಆ ಬಹುತೇಕ ಪ್ರಶ್ನೆಗಳು ಏನಾಗಿದ್ದಾವೆ ಅಂದ್ರೆ ರಿಪೀಟ್ಸ್ ಆಗಿದ್ದಾವೆ. ನಾವು ಉದಾಹರಣೆ ಸಹಿತ ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು 2011 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್. ಇಲ್ಲಿ ನೀವು ನೋಡ್ಬೋದು ಪೈ ಚಾರ್ಟ್ ನ ಮೂಲಕ ಏನ್ ಮಾಡಿದ್ದಾರೆ, ಇದನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನೇ ನಾವು ಇನ್ನೊಂದು ಪ್ರಶ್ನೆಯನ್ನ ನೋಡಿದ್ರೆ ಇಲ್ಲಿ 3/12/2024 RPF SI ಈಗ ಏನ್ ಕರೆದಿದಾರಲ್ಲ ಈ ಕ್ವಶನ್ ಪೇಪರ್ ಅಲ್ಲೂ ಸಹ ಪೈ ನಕ್ಷೆಯನ್ನ ಕೊಟ್ಟು ಕೇಳಿದ್ದಾರೆ. ಇನ್ನು ಅದನ್ನ ಬಿಟ್ರೆ ಇಲ್ಲಿ ನೋಡ್ಬೋದು ನೀವು 23/12/2024 RRB ಟೆಕ್ನಿಷಿಯನ್ ಗ್ರೇಡ್ 3 ಇದರಲ್ಲೂ ಸಹ ಪೈ ನಕ್ಷೆಯ ಮೂಲಕ ಪ್ರಶ್ನೆಯನ್ನ ಕೇಳಿದಾರೆ ಸ್ನೇಹಿತರೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತದಂದ್ರೆ ಒಂದೇ ಪ್ಯಾಟರ್ನ್ ನಲ್ಲಿ ಪ್ರಶ್ನೆಗಳು ಬೀಳ್ಬಹುದು, ಮತ್ತೆ ಒಂದೇ ಚಾಪ್ಟರ್ ನಲ್ಲಿ ಪ್ರಶ್ನೆಗಳನ್ನ ಬೇರೆ ಬೇರೆ ವಿಧವಾಗಿ ಕೇಳಬಹುದು. ಇನ್ನೊಂದರ ಉದಾಹರಣೆ ನೋಡೋಣ. ಇಲ್ಲಿ ನೋಡ್ಲಿ 2013 ನವೆಂಬರ್ 2024 ಗ್ರೂಪ್ ಡಿ ಗೆ ಕರೆದಿರ್ತಕ್ಕಂತ ಪ್ರಶ್ನೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಇದು. ರವಿಯ ವಯಸ್ಸು 11 ಹಾಗೂ ಅವನ ಅಕ್ಕ ಲೀಲಾನ ವಯಸ್ಸು 24 ಹಾಗಿದ್ದಲ್ಲಿ ಇನ್ನೂ ಎಷ್ಟು ವರ್ಷಗಳ ನಂತರ ಲೀನಾನ ವಯಸ್ಸು ರವಿಯ ವಯಸ್ಸಿನ 2ರಷ್ಟು ಇರುತ್ತದೆ. ಅಂದ್ರೆ ಇದರ ಬೇಸಿಕ್ ಏನಪ್ಪಾ ಅಂದ್ರೆ ವಯಸ್ಸಿನ ಮೇಲೆ ಬಿದ್ದಂತ ಪ್ರಶ್ನೆಯನ್ನ ಕೇಳಿದಾರೆ ಸ್ನೇಹಿತರೆ. ಇದನ್ನೇ ನಾವು ಈಗ ಇತ್ತೀಚೆಗೆ ನಡೆದಂತ 2018ರಲ್ಲೂ ಸಹ ಕ್ವಶನ್ ಪೇಪರ್ ಏನಾಗಿದ್ರೆ ವಯಸ್ಸಿನ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು ನಮ್ಗೆ ಗೊತ್ತಾಗಿದೆ. ಸ್ವಲ್ಪ ವಿಭಿನ್ನವಾಗಿ ಕೇಳಿದಾರೆ. ಅಲ್ಲಿ ಹೆಸರು ಕೊಟ್ಟು ಕೇಳಿದ್ರು, ಇಲ್ಲಿ ಪಿ ಯ ವಯಸ್ಸು ಕ್ಯೂಗಿಂತ 2 ಪಟ್ಟು ಹೆಚ್ಚಿದೆ ಅಂತ. ಈ ರೀತಿ ಏನಂತಂದ್ರೆ ಒಂದೇ ಮಾದರಿಯ ಪ್ರಶ್ನೆ ಆದರೂ ಸ್ವಲ್ಪ ವಿಭಿನ್ನ ಮಾದರಿಯಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದನ್ನ ಇನ್ನೊಂದ್ ಸ್ವಲ್ಪ ನಾವು ಮುಂದೆ ನೋಡಿದ್ರೆ ಇಲ್ಲಿ ಇನ್ನೊಂದು ನೋಡ್ಬೋದು. ಇಲ್ಲಿ ನೋಡ್ಲಿ 2024-26-11ರಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಗೆ ಇದನ್ನ ಸ್ವಲ್ಪ ವಿಭಿನ್ನೀಕರಿಸಿ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಅಲ್ಲೇನು ವಯಸ್ಸನ್ನ ಕೇಳಿದ್ರು, ಇಲ್ಲಿ ಏನಂತ ಕೇಳಿದಾರೆ ಅಂತಂದ್ರೆ ಸಂಬಂಧದನ್ನ ಕೇಳಿದ್ದಾರೆ. ಅಂದ್ರೆ ಇದನ್ನ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತ ಸ್ನೇಹಿತರೆ, ನೀವು ಒಂದು ಎಕ್ಸಾಮಿನ ಹಿಂದೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ನೀವು ಸ್ಟಡಿ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ, ಅದರ ಯಾವ ರೀತಿಯ ಚಾಪ್ಟರ್ ಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಮತ್ತೆ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದಾವೆ, ಈ ರೀತಿಯ ಒಂದು ಅಂದಾಜನ್ನು ನೀವು ಹಾಕೊಳ್ಬಹುದು. ಹಾಗಾದ್ರೆ ಈ ಎಲ್ಲಾ ಪ್ರಶ್ನೆಗಳು ನಿಮಗೆ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗ್ತವೆ, ಅದನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ನೋಡೋಣ ಬನ್ನಿ. ಪ್ರಿವಿಯಸ್ ಇಯರ್ ನ ಎಲ್ಲಾ ಕ್ವಶನ್ ಪೇಪರ್ಗಳು ಒಂದೇ ಸೂರಿನಡಿ ಸಿಗುವುದು ತುಂಬಾ ಕಷ್ಟ. ಅದರಲ್ಲೂ ಕನ್ನಡ ಭಾಷೆಯಲ್ಲಿ ಸಿಗುವುದು ಇನ್ನೂ ಕಷ್ಟ ಸ್ನೇಹಿತರೆ. ನಿಮಗೆ ಇದಕ್ಕೆ ಹೆಲ್ಪ್ ಆಗ್ಲಿ ಅಂತ ನಮ್ಮ SRP ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಗೊಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅದೇನಂತಂದ್ರೆ ಯಾರೆಲ್ಲ ಈಗ ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಹಾಕಿದಾರಲ್ಲ ಅವರಿಗೆ, ಮತ್ತೆ ಕಾನ್ಸ್ಟೇಬಲ್ RPF ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಿದ್ರೆ ಅವರಿಗೆ, ಮುಂದೆ ಬರುವಂತ ಯಾವುದೇ ಎಕ್ಸಾಮ್ಗೂ ಸಹ ನಿಮ್ಗೆ ಏನಂತಂದ್ರೆ ಹೆಲ್ಪ್ಫುಲ್ ಆಗಿರುವಂತ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅದ್ ಏನಂತಂದ್ರೆ ಗ್ರೂಪ್ ಡಿ ಯ 2005ರಿಂದ ಹಿಡ್ಕೊಂಡು 22ರವರೆಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಗೆ ಕೊಡ್ತೀವಿ. ಅದೇ ರೀತಿ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ಏನಿದೆಯಲ್ಲ ಅದರ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಕೊಡ್ತೀವಿ. ಮತ್ತೆ ಇತ್ತೀಚೆಗೆ ನಡೆದಂತ RPF SI ಏನ್ ಎಕ್ಸಾಮ್ ನಡೀತು ಅದರ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಇದರ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಅದು ಕನ್ನಡ ಭಾಷೆಯಲ್ಲಿ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಯಾಕಂದ್ರೆ ಇಷ್ಟೊಂದೆಲ್ಲಾ ಕ್ವಶನ್ ಪೇಪರ್ಗಳು ಒಂದೇ ಸೂರಿನಡಿ ಒಂದೇ ಜಾಗದಲ್ಲಿ ನಿಮ್ಗೆ ಸಿಗುವುದು ಏನಾದ್ರೆ ತುಂಬಾ ಕಷ್ಟಕರವಾಗಿದೆ ಸ್ನೇಹಿತರೆ. ಆದ್ದರಿಂದ ನಮ್ಮ ಸಬ್ಸ್ಕ್ರೈಬರ್ಗೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡೋರಿಗೆ ಹೆಲ್ಪ್ ಆಗ್ಲಿ ಅಂತಕ್ಕಂಥದ್ದನ್ನ ನಾವೊಂದು ಈ ನನ್ನ SRP ಕನ್ನಡ ಯೂಟ್ಯೂಬ್ ಚಾನಲ್ ನ ಮೂಲಕ ನಿಮ್ಗೆ ಕೊಡ್ತಾ ಇದೀವಿ. ಇದಕ್ಕೆ ನಾನು
ಒಂದು ಏನಂತಂದ್ರೆ ತುಂಬಾ ಕಡಿಮೆ ಬೆಲೆ, ಅಂದ್ರೆ ಕೇವಲ 99 ರೂಪಾಯಿಯ ಏನೊಂದು ಮೊತ್ತವನ್ನ ನಿಗದಿಪಡಿಸಿದೀನಿ. ಯಾರಿಗೆ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರು ಕೇವಲ 99 ರೂಪಾಯಿಗಳನ್ನ ಪಾವತಿಸಿ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಇನ್ನೊಂದ್ಸಲ ಹೇಳ್ತೀನಿ, ಏನಂತಂದ್ರೆ ಗ್ರೂಪ್ ಡಿ ಹಳೆಯ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ 2005ರಿಂದ ಹಿಡ್ಕೊಂಡು 22ರವರೆಗೆ, ಮತ್ತೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಪ್ರಶ್ನೆ ಪತ್ರಿಕೆಗಳು, ಇತ್ತೀಚೆಗೆ ನಡೆದ RPF SI ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಪ್ರಶ್ನೆ ಪತ್ರಿಕೆಗಳು, ಒಟ್ಟಾರೆಯಾಗಿ 15 ಸೆಟ್ ಕ್ವಶನ್ ಪೇಪರ್ ನಿಮಗೆ ಬರ್ತವೆ. ಅವೆಲ್ಲವೂ ಅಚ್ಚ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸ್ನೇಹಿತರೆ. ನೀವು ಎಲ್ಲೇ ಹುಡುಕಿದ್ರು ಇವೆಲ್ಲವೂ ನಿಮಗೆ ಅಚ್ಚ ಕನ್ನಡದಲ್ಲಿ ಸಿಗುವುದಿಲ್ಲ ಸ್ನೇಹಿತರೆ. ಆದ್ದರಿಂದ ನಮ್ಮ ವಿವರ್ಸ್ ಗೆ ನಾವು ಏನಾದ್ರು ಒಂದು ಆಫರ್ ನ ಕೊಡ್ತಾ ಇದೀವಿ. ಕೇವಲ 99 ರೂಪಾಯಿಯಲ್ಲಿ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಪಡೆದುಕೊಳ್ಬಹುದು. ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕಂತೀರಿ, ಈ ಮೇಲಿನ ನಂಬರ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಬಹುದು ಸ್ನೇಹಿತರೆ.